ವೋಟಿಗಾಗಿ ರಾಜಕೀಯ ಪಕ್ಷಗಳು ಘೋಷಿಸುವ ಉಚಿತ ಭಾಗ್ಯಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ವೋಟಿಗಾಗಿ ಜನರ ಅಕೌಂಟ್ಗೆ ನೇರ ಹಣ ಹಾಕುವ, ಉಚಿತ ವಿದ್ಯುತ್ ನೀಡುವ ಯೋಜನೆಗಳು ದೇಶದ ಆರ್ಥಿಕತೆಯನ್ನ ಹಳ್ಳ ಹಿಡಿಸ್ತಾ ಇವೆ ಅಂತ ಕೋರ್ಟ್ ಎಚ್ಚರಿಸಿದೆ. ತಮಿಳುನಾಡು ವಿದ್ಯುತ್ ಕಂಪನಿಯ ಅರ್ಜಿಯ ವಿಚಾರಣೆ ವೇಳೆ ಸಿಜೆಐ ಸೂರ್ಯಕಾಂತ್ ಪೀಠ ಉಚಿತ ಭಾಗ್ಯಗಳನ್ನು ನೀಡುವ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ಉಚಿತ ಭಾಗ್ಯಗಳು ದೇಶದ ಅಭಿವೃದ್ಧಿಗೆ ಮಾರಕ ಎಂದ ಸುಪ್ರೀಂ ಕೋರ್ಟ್. ಫ್ರೀ ಗ್ಯಾರಂಟಿ ನೀಡೋ ಬದಲು ಉದ್ಯೋಗ ಸೃಷ್ಟಿಸಿ ಎಂದ ಸುಪ್ರೀಂ. ಗ್ಯಾರಂಟಿ ಎಲ್ಲ ಫ್ರೀ ಫ್ರೀ ಫ್ರೀ. ಉಚಿತ ಗ್ಯಾರಂಟಿಗಳನ್ನ ನೀಡಿ ಅಧಿಕಾರದ ಪಟ್ಟಕ್ಕೇರುವ ರಾಜಕೀಯ ಪಕ್ಷಗಳ ಚಾಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಚುನಾವಣೆ ಹೊತ್ತಿನ ಉಚಿತ ಘೋಷಣೆಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದು, ಉಚಿತ ಘೋಷಣೆಗಳನ್ನ ನೀಡೋ ಬದಲು ಉದ್ಯೋಗ ಸೃಷ್ಟಿಸಿ ಅಂತ ರಾಜ್ಯಗಳಿಗೆ ಖಡಕ್ ಆಗಿ ಹೇಳಿದೆ. ಉಚಿತ ಭಾಗ್ಯಗಳು ದೇಶದ ಅಭಿವೃದ್ಧಿಗೆ ಮಾರಕ ಅಂತ ಗರಂ ಆಗಿರೋ ಸುಪ್ರೀಂ ಕೋರ್ಟ್ ಅರ್ಹರು ಅನರ್ಹರೆಂಬ ವ್ಯತ್ಯಾಸವಿಲ್ಲದೆ ಹಣ ಹಂಚಿಕೆ ಮಾಡೋದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಜನರಿಗೆ ಸುಮ್ಮನೆ ಹಣ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋರೇ ಇರೋದಿಲ್ಲ. ಬಡವರಿಗೆ ಸಹಾಯ ಮಾಡೋದು ಸರ್ಕಾರದ ಕರ್ತವ್ಯ, ಆದ್ರೆ ಎಲ್ಲರಿಗೂ ಅಲ್ಲ. ದುಡಿಯುವವರಿಗೂ ಉಚಿತ ಭಾಗ್ಯ ನೀಡಿದ್ರೆ ರಾಷ್ಟ್ರ ನಿರ್ಮಾಣ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿರೋ ಸಿಜೆಐ ಸೂರ್ಯಕಾಂತ್ ಅವರಿದ್ದ ಪೀಠ ಬಜೆಟ್ ಹಣವನ್ನ ರಸ್ತೆ, ಶಾಲೆ, ಆಸ್ಪತ್ರೆಗಳ ಅಭಿವೃದ್ಧಿಗೂ ಬಳಸಿ ಅಂತ ಸಲಹೆ ನೀಡಿದೆ. ವೋಟಿಗಾಗಿ ಜನರ ಅಕೌಂಟ್ಗೆ ಹಣ ಹಾಕೋದು ಓಲೈಕೆ ರಾಜಕಾರಣವಾಗುತ್ತೆ. ರಾಜ್ಯಗಳು ಸಾಲದಲ್ಲಿದ್ರೂ ಉಚಿತ ಘೋಷಣೆ ಆತಂಕಕಾರಿ. ಆರ್ಥಿಕತೆಗೆ ಹಿನ್ನಡೆಯಾಗುವ ಉಚಿತ ಯೋಜನೆ ಬದಲು ಉದ್ಯೋಗ ನೀಡಿ ಅಂತ ರಾಜ್ಯಗಳಿಗೆ ಹೇಳಿದೆ. ವಿಚಾರ ಏನಂದ್ರೆ, ಎಲ್ಲರಿಗೂ ಉಚಿತ ವಿದ್ಯುತ್ ನೀಡುವ ಪ್ರಸ್ತಾವನೆ ತಮಿಳುನಾಡು ಸರ್ಕಾರದ ಮುಂದಿದೆ. ಆದರೆ ಈ ಪ್ರಸ್ತಾವನೆ ಪ್ರಶ್ನಿಸಿ ತಮಿಳುನಾಡು ವಿದ್ಯುತ್ ಪ್ರಸರಣ ನಿಗಮ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಉಚಿತ ವಿದ್ಯುತ್ ನೀಡುವ ಉದ್ದೇಶವೇನು ಅಂತ ತಮಿಳುನಾಡು ಸರ್ಕಾರಕ್ಕೆ ಪ್ರಶ್ನಿಸಿದೆ. ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಇದೇ ಸಂದರ್ಭದಲ್ಲಿ ಉಚಿತ ಯೋಜನೆಗಳನ್ನ ನೀಡ್ತಾ ಇರೋ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಕಿವಿ ಹಿಂಡಿದೆ. ಉಚಿತ ನೀಡುತ್ತಿರುವ ರಾಜ್ಯಗಳಿಗೆ ಆ ಹಣ ಎಲ್ಲಿಂದ ಬರ್ತಿದೆ? ಇದು ತೆರಿಗೆದಾರರ ಹಣವಲ್ಲವೇ ಅಂತ ನ್ಯಾಯಪೀಠ ಗಂಭೀರವಾಗಿ ಪ್ರಶ್ನಿಸಿದೆ. ಹರೀಶ್, ಟಿವಿ9 ಬೆಂಗಳೂರು.